ನಮಸ್ತೆ ಎಲ್ರಿಗೂ ಮದರ್ ಯೂನಿವರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವು ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಮಾಡಿದ್ಮೇಲೆ ಅಲ್ಲಿ ಒಂದು ಶಕ್ತಿ ನಮ್ಮೊಳಗೆ ರೂಪುಗೊಳ್ಳುತ್ತೆ. ಆ ಸಾಧನೆಯನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಪ್ರತಿ ದಿವಸ ನಾವು ಮೆಡಿಟೇಷನ್ ಮಾಡಿದಾಗ ಆ ಒಂದು ಸಾಧನೆ ಬೆಳೀತಾ ಹೋಗುತ್ತೆ. ಆದರೆ ಈ ಒಂದು ಸಾಧನೆ ನಮ್ಮಲ್ಲಿ ನಾವು ಹೇಗೆ ಅದನ್ನು ಬೆಳೆಸ್ತಾನೇ ಇರಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಎಲ್ಲೂ ಅದನ್ನು ಕಡಿಮೆ ಮಾಡ್ಕೊಳ್ದಂಗೆ ನಾವು ಮೇಂಟೈನ್ ಮಾಡ್ತಾ ಬೆಳೆಸಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಇಲ್ಲಿ ನಾವು ಯಾವ ರೀತಿಯಾಗಿ ಆ ಮೆಡಿಟೇಷನ್ ಮಾಡಿಕೊಂಡು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆ ಒಂದು ಶಕ್ತಿಯ ಸಂಗ್ರಹ ನಾವು ಮಾಡ್ಕೊಳ್ತಾ ಇರ್ತೀವೋ, ಪ್ರತಿದಿನ ಮೆಡಿಟೇಷನ್ ಮಾಡಿ 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 ಆ ಒಂದು ಸಂಗ್ರಹ ಆಗತ್ತೆ ಸಾಧನೆದು. ಆದಾಗ ನಮಗೆ ಗೊತ್ತಿಲ್ಲದೆ ಹಾಗೆ ಕೆಲವೊಂದು ಕಡೆ ಆ ಒಂದು ಸಾಧನೆ, ಆ ಒಂದು ಏನು ಸ್ಟೋರೇಜ್ ಅನ್ನೋದೇನು ಮಾಡಿರ್ತೀವಿ ಆ ಶಕ್ತಿಯ ಸಾಧನ, ಅದು ಒಂದು ಕಡೆ ಕುಂದು ಹೋಗ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಮೆಡಿಟೇಷನ್ ಮಾಡೋದೊಂದೇ ನಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಬೆಳೆಸ್ತಾ ಇರ್ತೀವಿ ಪ್ರತಿದಿನ ಮೆಡಿಟೇಷನ್ ಮಾಡಿ 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 ಮಾಡಿ, ಆದರೆ ಒಂದು ಕಡೆ ಅದು ಕುಂದು ಹೋಗ್ತಾ ಇರುತ್ತೆ. ಯಾಕೆ ಈ ರೀತಿಯಾಗಿ ಆಗುತ್ತೆ? ನಾನು ಏನು ಮಾಡ್ತಾ ಇಲ್ಲ, ನಾನು ಮೌನವಾಗೇ ಇದ್ದೀನಿ. ಇನ್ನೊಂದು, ಮೌನವಾಗಿರೋದ್ರಿಂದ ನಾವೆಲ್ಲೂ ಆ ಒಂದು ಶಕ್ತಿಯನ್ನು, ಸಂಗ್ರಹಿಸಿದ ಶಕ್ತಿಯನ್ನು ಕುಂದು ಹೋಗೋದನ್ನು ತಡೆಗಟ್ಟಬಹುದು ಅಂತ ಹೇಳಿ ಅಂದ್ಕೊಳ್ತೀವಿ. ಸ್ವಲ್ಪ ನಾವು ಮೌನವಾಗಿದ್ದರೆ, ಜಾಸ್ತಿ ಮಾತಾಡದೇ ಇದ್ದರೆ, ಬೇಡವಾಗಿದ್ದು ಇದೆಲ್ಲ ಬರುತ್ತೆ. ಆ ವಿಷಯ ಬಿಟ್ಟು ಇನ್ನು ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಈ ಶಕ್ತಿ ಕುಂದು ಹೋಗ್ತಾ ಇರುತ್ತೆ, ಕರಗಿ ಹೋಗುತ್ತೆ ಅಂತಂದರೆ, ನಮ್ಮಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ, ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ, ಹಾಗೆ ವಿಚಾರ ಶಕ್ತಿಗಳು ಮೇಲೆ 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 ನಾವು ಬೇಡವಾದ ವಿಷಯಗಳ ಜೊತೆಗೆ ನಾವು ವಿಚಾರ ಮಾಡ್ತಾ ಯಾವುದೋ ಒಂದು ವಿಷಯಗಳನ್ನು ಬರೀ 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 ಅದನ್ನೇ ನಾವು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿರುವಂತಹ ಆ ಒಂದು ಶಕ್ತಿಯ ಸಾಧನೆ ಕುಂದು ಹೋಗ್ತಾ ಇರುತ್ತೆ. ಭಯ ಅನ್ನೋದು ನಮ್ಮಲ್ಲಿ ಇತ್ತು ಅಂತಂದರೆ ಆ ಭಯ ಆ ಶಕ್ತಿಯನ್ನು ಹೇಳ್ಕೊಳ್ತಾ ಇರುತ್ತೆ. ನಾವು ಎಷ್ಟು ಭಯಪಡ್ತೀವೋ ಅಷ್ಟು ಆ ಶಕ್ತಿ ಕುಂದು ಹೋಗುತ್ತೆ. ಅವು ನಮ್ಮಲ್ಲಿರುವಂತಹ ಒಂದು ಆತಂಕ ಏನಾದರೂ ಇತ್ತು ಅಂದರೆ ಅಲ್ಲಿ ಕುಂದು ಹೋಗುತ್ತೆ. ಹೀಗೆ ಧೈರ್ಯ ಇಲ್ಲ, ಆ ಒಂದು ಭಯನೇ ನಮ್ಮಲ್ಲಿದೆ ಅಂತಂದಾಗ ನಾವು ಮಾಡಿಕೊಂಡಿರುವಂತಹ ಆ ಶಕ್ತಿಯ ಸಾಧನ ದಿನೇ 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 ಅದು ಕುಂದು ಹೋಗ್ತಾ ಇರುತ್ತೆ. ಮತ್ತು ಏನು ಮಾಡಬೇಕು? ಈ ರೀತಿಯಾಗಿ ಕುಂದು ಹೋಗುತ್ತೆ ಅಂತಂದಾಗ ನಾವು ಏನು ಮಾಡಬೇಕು? ಅದನ್ನು ಹಾಗೆ ಸಂಗ್ರಹ ಮಾಡ್ಕೊಂಡು ಹೋಗಬೇಕು ಅಂದಾಗ ಇದೆಲ್ಲರಿಗೂ ನೆನಪಿರಲಿ. ನಾವು ಪ್ರತಿದಿನ ಧ್ಯಾನ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ಒಂದು ಆರೋಗ್ಯ ಚೆನ್ನಾಗಿರಲಿ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಲಿ ಅಂತ ಹೇಳಿ. ಇನ್ನೊಂದು, ಈ ಒಂದು ಶಕ್ತಿಯ ಸಾಧನೆ ಏನು ನಾವು ಮಾಡಿಕೊಂಡಾಗ ನಾವು ಇದನ್ನು ಹಾಗೆ ಇಟ್ಕೋಬೇಕು ಅಂತ ಹೇಳಿ ನಮ್ಮೊಳಗೆ ಆ ಒಂದು ವಿಚಾರದಲ್ಲಿ ನಾವೇನಾದರೂ ಇರಬೇಕು ಅಂತಿದ್ರೆ ನಾವು ಅಭಯದಲ್ಲಿ ಇರಬೇಕಾಗತ್ತೆ. ಅಭಯ, ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ಏನೇ ಭಯ ಬರಲಿ ಅದನ್ನು ಭಯ ಯಾಕೆ ಪಟ್ಕೋಬೇಕು, ಭಯ ಇಲ್ಲದೇ ಜೀವನ ಮಾಡ್ಬೋದು ಅನ್ನೋದನ್ನು ನಾವು ಪ್ರತಿದಿನ ರೂಢಿಸ್ಕೊಳ್ಬೋದು. ಹೇಗೆ ಅಂತೀರಾ? ಏನೇ ಭಯ ಆಗ್ತದೆ, ಯಾವುದೋ ಒಂದು ಏನೋ ಒಂದು, ಜಸ್ಟ್ ಕೂಲ್ ಡೌನ್, ಕೂಲ್ ಅನ್ನೋದು ನಮ್ಮಲ್ಲಿ ನಾವೇ ಹೇಳ್ಕೋಬೇಕು. ಮುಂದೆ ಏನೋ ಆಗಿದೆ, ಇವಾಗ ಒಂದು ಸಣ್ಣದೇನೋ ಮನೆಯಲ್ಲಿ ಒಂದು ಸಣ್ಣ ಅನಾಹುತಗಳಾದ ಅಯ್ಯೋ ಅಂತ ಹೇಳಿ ಗಾಬರಿ ಪಡ್ತಾ ಇರ್ತೀವಿ. ಅಯ್ಯೋ ಹಿಂಗಾಯಿತು ಹಾಗಾಯಿತು, ಯಾರೋ ಒಬ್ರು ಬಿದ್ದರು, ಚಿಕ್ಕ ಮಕ್ಕಳು ಬಿದ್ದರು ಅಂದ್ರೂ ಎಷ್ಟೋ ಭಯ, ಏನಾಯಿತು ಅಂತ ನಾವು ನೋಡ್ತಾ ಇರ್ತೀವಿ. ಅಥವಾ ಇನ್ನೇನೋ ಆಯಿತು ಅಂದರೆ ಭಯ ಪಡ್ತಾ ಹೆಚ್ಚು ಏನಾಗುತ್ತೆ ಏನೋ, ಅವ್ರಿಗೆ ಆರೋಗ್ಯ ಏನಾಗುತ್ತೆ ಏನೋ, ಏನು ಎತ್ತಲ ಅಂಥೇಳಿ ತುಂಬ ನಾವು ಆತಂಕ ಪಡ್ತಾ ಇರ್ತೀವಿ. ಇದನ್ನೆಲ್ಲ ಬಿಡಬೇಕು. ಅದು ಏನೋ ಆಗಿದೆಯೋ ಅದನ್ನು ಸರಿಪಡಿಸೋಕ್ಕೆ ಮುಂದೆ ಹೋಗಬೇಕು. ಅದು ಆಗಿರೋದನ್ನು, ಅಲ್ಲೇನೋ ಒಂದು ನಡೆದು ಹೋಗಿದ್ದನ್ನು ಅದನ್ನು ಸರಿಪಡಿಸೋಕ್ಕೆ ನಾವು ಮುಂದೆ ಹೋಗಿ ಅಲ್ಲಿ ನಾವು ಪ್ರಯತ್ನ ಪಡಬೇಕು. ಭಯವನ್ನು ಬಿಟ್ಟು ಹೆಚ್ಚು ಅಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಬೇಕು.
ಆವಾಗ ಏನಾಗುತ್ತೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಬೇಗ ಆ ಕೆಲಸನ ಅದನ್ನು ಕರೆಕ್ಟಾಗಿ ಮಾಡ್ತೀವಿ. ಆ ಒಂದು ಸಮಯಕ್ಕೆ ಏನು ಬೇಕಾಗಿದೆಯೋ ಒಬ್ಬ ಯಾರು ಅನಾರೋಗ್ಯ ಇರೋರಿಗಾಗಲಿ ಏನೇ ಆಗಲಿ ಹೆಲ್ಪ್ ಬೇಕಾಗಿತ್ತಂದರೆ ಆ ಹೆಲ್ಪ್ ಮಾಡೋಕ್ಕೆ ನಾವು ಮುಂದುವರಿಬೇಕು. ಅದನ್ನು ಬಿಟ್ಟು ಭಯ, ಅಯ್ಯೋ ಹೀಗಾಯಿತು ಹಾಗಾಯಿತು ಅಂಥೇಳಿ ನಾವೇ ಕುಂದುಬಿಟ್ರೆ ನಮ್ಮೊಳಗಿನ ಶಕ್ತಿಯು ಕುಂದಿ ಹೋಗಿಬಿಡತ್ತೆ. ಆಮೇಲೆ ಅಲ್ಲಿ ಆ ಕೆಲಸಕ್ಕೂ ಕೂಡ ನಾವೇನು ಮಾಡ್ತೀವಿ, ಹಿಂದೆ ಮುಂದೆ ಆಗ್ತೀವಿ ಆ ಒಂದು ಭಯದಿಂದ. ಈ ರೀತಿಯಾಗಿ ಧೈರ್ಯ ಅನ್ನೋದನ್ನು ಬೆಳೆಸ್ಕೋಬೇಕು. ಈ ಧೈರ್ಯ ಹೇಗೆ ಬೆಳೆಸ್ಕೋಬೇಕು ಅಂದರೆ, ನನ್ನ ಕಣ್ಮುಂದೆ ಏನೇ ಆಗಲಿ ಇವತ್ತು ಅದನ್ನು ನಾನು ಭಯ ಅನ್ನೋದನ್ನು ಬಿಟ್ಟು ಧೈರ್ಯ, ಇದನ್ನು ನಾನು ಕೂಲಾಗಿ ನಾನು ಒಂದು ಈ ಒಂದು ಸಮಸ್ಯೆಯನ್ನು ನಾನು ಹೇಗೆ ಬಗೆಹರಿಸಬೇಕು ಅಂಥೇಳಿ ಯೋಚನೆಯನ್ನು ಮಾಡ್ಕೊಂಡ್ಬಿಟ್ಟು, ಯೋಚನೆ ಮಾಡೋದಲ್ಲ, ಆ ಒಂದು ನಿಟ್ಟಿನಲ್ಲಿ ಇದ್ದುಕೊಂಡು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಆ ಕ್ಷಣದಲ್ಲಿ ಇದನ್ನು ಜಸ್ಟ್ ನಾನು ಏನು ಮಾಡಬೇಕು ಟಕ್ಕಂತ ನಾವು ಯೋಚನೆ ಮಾಡಿ ಆ ಕೆಲಸಕ್ಕೆ ಮುಂದೆ ಹೋಗಬೇಕು. ಯಾವತ್ತೂ ನಾವು ಮೈಂಡಲ್ಲಿ ಅಂದ್ಕೋಬೇಕು, ನನ್ನಲ್ಲಿ ನಾನು ಧೈರ್ಯವನ್ನು ಬೆಳೆಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನಾವು ಯಾವತ್ತೂ ಹೇಳ್ಕೊಳ್ಳೋಣ. ಯಾಕಂದರೆ ಕಣ್ಮುಂದೆ ಏನೇನು ನಡೀತಾ ಇರುತ್ತೆ ಅವಕ್ಕೆಲ್ಲ ನಾವು ಧೈರ್ಯದಿಂದ ಎದುರಿಸ್ಬೇಕು. ಹಾಗಾಗಿ ಇಲ್ಲಿ ಧೈರ್ಯ ಅನ್ನೋದಿತ್ತು ಅಂತಂದರೆ ನಮಗೆ ಪಾಸಿಟಿವಿಟಿ ಅನ್ನೋದನ್ನು ಹೆಚ್ಚಾಗಿ ನಾವು ಬೆಳೆಸ್ಕೊಳ್ತಾ ಇರ್ತೀವಿ. ಈ ಪಾಸಿಟಿವಿಟಿ ನಮ್ಮಲ್ಲಿ ಇತ್ತು ಅಂತಂದರೆ ನಾವು ಮಾಡಿರುವಂತಹ ಸಾಧನೆ ಎಲ್ಲೂ ಕುಂದು ಹೋಗೋದಿಲ್ಲ. ಅದಾದಮೇಲೆ ಈ ಒಂದು ನೆಗೆಟಿವಿಟಿನ ನಾವು ಹೆಚ್ಚಾಗಿ ಈ ಒಂದು ಭಯದಿಂದ ನೆಗೆಟಿವಿಟಿನ ಹೆಚ್ಚು ಬಳಸ್ತಾ ಇರ್ತೀವಿ. ಅದಕ್ಕಾಗಿ ನಾವೇನು ಮಾಡಬೇಕು, ಎಲ್ಲೂ ಭಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾವೇನು ಸಾಧನೆ ಮಾಡ್ತಾ ಇದ್ದೀವೋ ಅದು ಹಾಗೆ ಬೆಳೆಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮಲ್ಲಿ ಧೈರ್ಯ ಅನ್ನೋದು ಇಂಪಾರ್ಟೆಂಟ್. ಈ ಧೈರ್ಯದಿಂದಲೇ ನಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದು ಬೆಳೆಯುತ್ತೆ. ಇನ್ನೊಂದು, ಮೊಬೈಲ್ ಯಾರು ಜಾಸ್ತಿ ನೋಡ್ತಾ ಇರ್ತೀರಾ, ಮೊಬೈಲ್ ಆಗಲಿ ಟಿ ವಿ ಆಗಲಿ, ಹೀಗೆ ಈ ಮೀಡಿಯಾದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಅಲ್ಲಿ ನೆಗೆಟಿವಿಟಿ ಮತ್ತು ಪಾಸಿಟಿವಿಟಿ ಎಲ್ಲವನ್ನೂ ನಾವು ನೋಡ್ತಾ ಇರ್ತೀವಿ. ಮೊದಲೇ ಫಿಕ್ಸ್ ಆಗಿಬಿಡಿ, ನಾನು ಈಗ ಒಂದು ಆಧ್ಯಾತ್ಮಿಕದಲ್ಲಿದ್ದೀನಿ, ನಾನು ಎಷ್ಟನ್ನು ಯಾವುದನ್ನು ನನ್ನ ಒಳಗೆ ನಾನು ಅಂದರೆ ಆ ಒಂದು ಮೈಂಡಲ್ಲಿ ಪ್ರವೇಶ ಮಾಡ್ಕೋಬೇಕು, ಯಾವುದನ್ನು ಬೇಡ, ಬೇಕಾಗಿರೋದು ಮಾತ್ರ ಒಳಗೆ ಹಾಕ್ಕೋಬೇಕು, ಬೇಡವಾಗಿರೋದನ್ನು ಅದನ್ನು ಮೈಂಡಿಗೆ ಒಳಗಡೆ ತೆಗೆದುಕೊಳ್ಳುವ ಹಾಗಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ನಾವೊಂದು ಕರೆಕ್ಟ್ ವೇನಲ್ಲಿ ನಡೀತಾ ಇರ್ತೀವಿ. ಮುಂದೆ ಯಾವತ್ತೂ ನಮಗೆ ಒಂದು ಸಂಕಷ್ಟಗಳು ಎದುರಾದರೆ ನಮ್ಮ ಒಂದು ಶಕ್ತಿಯ ಏನು ಸಂಗ್ರಹ ಮಾಡ್ಕೊಂಡಿರ್ತೀವಲ್ಲ ಧ್ಯಾನದ ಶಕ್ತಿ, ಅದು ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಧೈರ್ಯ ಅನ್ನೋದು ನಮ್ಮಲ್ಲಿ ಇರಬೇಕು. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸೇರೋಣ.